ಯು ಸರ್. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಆಲ್ರೆಡಿ ಹೇಳಾಗಿದೆ, ಮತ್ತೆ ನನ್ನ ಪಾತ್ರ ಏನು ಅಂತ ಹೇಳೋ ಒಂದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬಹುಶಃ ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರಬೇಕು. ಕಾರಣಾಂತರಗಳಿಂದ ಹೆಸರನ್ನು ಹೇಳೋದಕ್ಕೆ ಆಗುವುದಿಲ್ಲ. ಬಟ್ ಇಷ್ಟು ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಆ ಪಾತ್ರವನ್ನು ನಾನು ಮಾಡಿದ್ದೀನಿ. ಒಂದು ಅಪ್ಪನೇ ಹೇಳ್ದಂಗೆ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳೋಕ್ಕಾಗಲ್ಲ, ಸ್ಪೆಷಲ್ ಅಪಿಯರೆನ್ಸ್ ಅಂತ ಹೇಳ್ಬೋದು. ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ, ಇದರಲ್ಲಿ ಹೀರೋ ಅಂತ ಯಾರೂ ಇಲ್ಲ ಸಿನಿಮಾದಲ್ಲಿ, ಪ್ರತಿಯೊಬ್ಬರೂ ಒಂದೊಂದು ಪಾತ್ರ. ಸೊ ಮೊದಲನೇದಾಗಿ ನನಗೆ ಅಪ್ಪ ವಿಜಯ್ ಕುಮಾರ್ ಅವರು ಒಂದು ಕತೆ ಹೇಳ್ತಾರೆ, ಕೇಳು. ಅಲ್ಲಿವರೆಗೂ ನನಗೇನೋ ಗೊತ್ತಿರಲಿಲ್ಲ, ಅವರು ಏನೂ ಹೇಳಿರಲಿಲ್ಲ ನನಗೆ. ಸರ್ ವಿಜಯ್ ಕುಮಾರ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನನಗೆ ಅದಕ್ಕಿಂತ ಜಾಸ್ತಿ ಇವ್ರ ಪ್ರೆಷರ್ ಜಾಸ್ತಿ ಇತ್ತು. ಸರ್ ನೀವು ಕೇಳಿ ಅಲ್ಲಿ ಕೇಳೋದು ಏನಿದೆ, ನನಗೇನಿದೆ ಆ ಪಾತ್ರ ಅದರಲ್ಲಿ ಪಿಕ್ಚರಲ್ಲಿ, ಸರ್ ಒಂದ್ಸರಿ ಕೇಳಿ ಯಾರು ಏನು ಬಾಯ್ಬಿಟ್ಟಿರಲಿಲ್ಲ. ಸರಿ ವಿಜಯ್ ಕುಮಾರ್ ಸರ್ ನನಗೆ ನೆರೇಟ್ ಮಾಡಿದಾಗ ಈ ಥರ ಒಂದು ಕ್ಯಾರೆಕ್ಟರ್ ಬಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಮಾಹಿತಿ ಇತ್ತು, ಬಟ್ ಅಷ್ಟು ಮಾಹಿತಿ ಇರಲಿಲ್ಲ. ಸೊ ಯಾವಾಗ ಅದನ್ನು ಕೇಳಿದೆ ನನಗೆ ತುಂಬ ಇಷ್ಟ ಆಯಿತು ಮಾಡಬೇಕು ಅಂತ. ಯಾಕೆಂದರೆ ಇದೇ ಪಾತ್ರಕ್ಕೆ ನನಗೆ ಮುಂಚೆ ಯಾವುದೋ ಒಂದು ಎನ್ಕ್ವೈರಿ ಬಂದಿತ್ತು, ಬಟ್ ಕಾರಣಾಂತರಗಳಿಂದ ಆ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ. ಅದ್ರ ಬಗ್ಗೆ ನೀವು ಎಲ್ಲ ಗೊತ್ತಿರಬೇಕು, ಓದಿರ್ಬೇಕು ಅದ್ರ ಬಗ್ಗೆ. ಅದೇನೋ ಗೊತ್ತಿಲ್ಲ, ಮತ್ತೆ ನನಗೆ ಬಂದಿದೆ ಅದು ಈ ಸಿನಿಮಾದ ಮೂಲಕ. ಇಲ್ಲಿ ನಾನು ಫಸ್ಟ್ ಲುಕ್ ರಿವೀಲ್ ಮಾಡಿದ ತಕ್ಷಣ ಆಗಲೇ ಇಬ್ಬರು ರೆಡಿಯಾಗಿದ್ದಾರೆ ಇವಾಗ ಅವ್ರ ಲೈಫ್ ಹಿಸ್ಟ್ರಿ ಮಾಡಬೇಕು ಅಂತ. ಸೊ ಅದು ಸಿನಿಮಾ ಆದಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಆ ಪಾತ್ರದ ಹೆಸರನ್ನು ಅಲ್ಲಿ ಹೇಳ್ತೀನಿ, ಇಲ್ಲಿ ಹೇಳೋಕ್ಕಾಗಲ್ಲ. ಅಂದರೆ ಆ ಕ್ಯಾರೆಕ್ಟರ್ ಹೆಸರನ್ನು ಅಲ್ಲಿ ಹೇಳ್ತೀನಿ. ಇಲ್ಲಿ ನಾನೊಂದು ಪಾತ್ರ ಅಷ್ಟೆ. ಆ ಪಾತ್ರಕ್ಕೆ ಏನು ಹೆಸರಿಟ್ಟಿದ್ದಾರೆ ಏನು ಅನ್ನೋದು ನೀವು ಸಿನಿಮಾಲಿ ನೋಡಿದಾಗಲೇ ನಿಮ್ಗೆ ಗೊತ್ತಾಗೋದು. ಸೊ ಹೇಳಬೇಕು ಅಂದರೆ ಮೊದಲನೇದಾಗಿ ನಾನು ನಮ್ಮ ಪೂಜ್ಯ ತಂದೆಯವ್ರಿಗೆ ಧನ್ಯವಾದಗಳು ತಿಳಿಸ್ಬೇಕು. ಯಾಕೆಂದರೆ ಈ ಒಂದು ಪಾತ್ರನ ನನಗೆ ಕೊಟ್ಟಿದ್ದಾರೆ. ಭಾಳಷ್ಟು ಜನ ನೋಡಿದವರೆಲ್ಲ ಡಿಟ್ಟೋ ಹಂಗೆ ಇದ್ದೀರಾ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಅವ್ರ ಮನೆಯವ್ರು ಕೂಡ ಹಂಗೆ ಹೇಳೋದು, ಅಂದರೆ ಮನೆಯವರು ಅಂದರೆ ಫ್ಯಾಮಿಲಿಯವ್ರು ಕೂಡ ನೋಡ್ಬಿಟ್ಟು ಹಂಗೆ ಹೇಳೋದು. ಅದಕ್ಕೆ ನಮ್ಮ ವಿಜಯ್ ಕುಮಾರ್ ಸರ್ಗೂ ನನಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಒಂದು ಅದ್ಭುತವಾದ ಒಂದು ಪಾತ್ರ. ಆಮೇಲೆ ಯಾವುದೇ ಆದ ಒಂದು ವೈಲೆನ್ಸ್ ಇಲ್ಲದೆ, ಅಥವಾ ನಾವು ನೋಡೋ ಥರ ಒಂದು ಅಂಡರ್ ವರ್ಲ್ಡ್ ಪಾತ್ರ ಈಗೂ ಇರ್ಬೋದಾ ಅಂತ ಒಂದು ಶೇಡ್ನ ಕೊಟ್ಟಿರುವಂಥ ಕ್ಯಾರೆಕ್ಟರ್ ಅದು. ಸೊ ಥ್ಯಾಂಕ್ ಯು ಸರ್, ನನಗೆ ಇದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ನನಗೆ ಅರುಣ್ ಅವ್ರಿಗೂ ಥ್ಯಾಂಕ್ ಯು, ಗೀತಾ ಮೇಡಮ್ಗೂ ಥ್ಯಾಂಕ್ ಯು. ಮಣಿಕಾಂತ್ ಸರ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಸಾಂಗ್ಸ್ ನೀವೇ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನ್ನ ಕ್ಯಾರೆಕ್ಟರ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಭೆಗೆ ನಮಸ್ಕಾರ. ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರಣಾಮಗಳು. ನಾನು ಬಹಳ ಖುಷಿಯಿಂದ ಈ ನನ್ನ ಮಿತ್ರರ ಈ ಸಾಹಸದ ಈ ಚಿತ್ರದ ಟೈಟಲನ್ನು ಲಾಂಚ್ ಮಾಡಿದ್ದೀನಿ. ಭಾಳ ಖುಷಿಯಿಂದ ಮಾಡಿದ್ದೀನಿ ಅದನ್ನು. ಯಾಕೆಂದರೆ ಇವತ್ತು ನಾನು ಇಲ್ಲಿ ಬಹಳ ಉತ್ತಮ ಮಟ್ಟದ ಅಕಾಡೆಮಿಕ್ ಲೆವೆಲಲ್ಲಿ ಒಂದು ಗೌರವ ಪಡೆದಿದ್ದೀನಿ. ಅಂದರೆ ಇವರ ಚಿತ್ರದ ಒಂದು ಹಾಡಿಂದ, ಭೂಮಿ ಬಣ್ಣದ ಬುಗುರಿ ಹಾಡು ಕೇಳಿದಿರಿ ನೀವು, ಉದಯ್ ಶಂಕರ್ ಕನಸದು. ನನ್ನ ಒಂದು ಹಾಡು ಯಾವುದಾದ್ರೂ ಪಠ್ಯದಲ್ಲಿ ಬರಬೇಕು ಅನ್ನೋದು ಉದಯ್ ಶಂಕರ್ ಅವ್ರ ಕನಸಾಗಿತ್ತು. ಅವರು ಯಾವಾಗಲೂ ನನಗೆ ಹೇಳೋರು, ನಮ್ಮದೊಂದು ಪದ್ಯ ಒಂದು ಪಠ್ಯ ಆಗಲಿಲ್ವಲ್ರಿ ಅಂತ. ನನಗೆ ಗೊತ್ತಿರಲಿಲ್ಲ ನನ್ನ ಪದ್ಯ ಒಂದು ಪಠ್ಯ ಆಗುತ್ತೆ ಅಂತ. ಆ ಪಠ್ಯ ಇವರಿಗೆ ಸೇರಿದ ಒಂದು ದೊಡ್ಡ ಕೊಡುಗೆ ಅದು. ಸೊ ಅಂಥ ಮಿತ್ರರ ಈ ಸಾಹಸಕ್ಕೆ ನಾನು ಶುಭಾಶಯ ಕೋರ್ತೀನಿ. ಈ ಕಲೆ ಅನ್ನೋದನ್ನ ಕನ್ಯೆ ಅಂತಾರೆ. ಕಲೆ ಯಾವಾಗಲೂ ಕನ್ಯೆಯಾಗೇ ಇರ್ತಾಳೆ. ಅವಳಿಗೆ ವಯಸ್ಸಾಗಲ್ಲ, ಮುಪ್ಪಿಲ್ಲ, ಸುಕ್ಕಿಲ್ಲ. ಆ ಕಲೆ ಅನ್ನೋ ಕನ್ಯೆ ನಮ್ಮನ್ನು ಯಾವತ್ತೂ ಜೀವಂತಿಕೆಯಿಂದ ಇಟ್ಟಿರ್ತಾಳೆ. ಹಾಗೆ ಬದುಕು ಅನ್ನೋದು ಕೂಡ ಒಂದು ವೀರತ್ವ ತುಂಬಿದ ಒಂದು ಇತಿಹಾಸ,
ಒಂದು ಕಡೆ ಕಲೆ ಕನ್ಯೆ ಆದರೆ ಬದುಕು ವೀರತ್ವದ ಸಮೂಹ. ವೀರತ್ವದ ಸೌಂದರ್ಯಕ್ಕೆ ಅಥವಾ ವೀರತ್ವಕ್ಕೆ ಕನ್ಯೆ ಕೊಟ್ಟ ತಾಂಬೂಲವೇ ಕಂಬಳ, ಹೀಗೆ ಹೇಳ್ಬೋದು ಸರ್. ಇದನ್ನು ಈ ಕಂಬಳ ಅನ್ನೋದು ಒಂದು ವೀರತ್ವದ ಹೆಗ್ಗುರುತು. ಅದಕ್ಕೆ ಜೀವಂತಿಕೆ ಕೊಡೋದು, ಕಲೆ ಹಾಕ್ಸೋದು ಒಂದು ದೊಡ್ಡ ವಿಷಯ. ಅದು ಆ ಕೆಲಸವನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದ್ದಾರೆ. ನನ್ನ ಪಕ್ಕದಲ್ಲಿ ಕೂತಿರುವ ಈ ರಾಜೇಂದ್ರ ಸಿಂಗ್ ಬಾಬು ಒಂದು ಭೂತ ಮತ್ತು ವರ್ತಮಾನದ ಇತಿಹಾಸ, ಒಂದು ಭವಿಷ್ಯಕ್ಕೆ ಕೊಡುಗೆಗಳನ್ನು ಕೊಡತಕ್ಕಂಥ ಸ್ಫೂರ್ತಿ ಇರುವ ವ್ಯಕ್ತಿ. ಚಿತ್ರರಂಗ ಈ ಪರಂಪರೆಯಲ್ಲಿ ಬೆಳೆದಂಥ ಅತಿ ದೊಡ್ಡ ತಂತ್ರಜ್ಞ ಅವರು. ಅಂದರೆ ಇನ್ಫಾರ್ಮೇಷನ್, ಎಲ್ಲ ಡೈರೆಕ್ಟರ್ಸು ಇನ್ಫಾರ್ಮೇಷನ್ ಕೊಡ್ತಾರೆ. ಆದರೆ ರಾಜೇಂದ್ರ ಸಿಂಗ್ ಬಾಬು ಅವರು ಕೈಗೆತ್ತಿಕೊಂಡ ಚಿತ್ರಕ್ಕೆ ಕೊಡುವ ಇನ್ಫಾರ್ಮೇಷನ್ ಇದೆಯಲ್ಲ, ಒಂದು 10 ಚಿತ್ರಗಳಿಗೆ ಬೇಕಾಗುವಷ್ಟು ಇನ್ಫಾರ್ಮೇಷನ್ನ ಅವರು ತಂತ್ರಜ್ಞರು ಒದಗಿಸ್ತಾರೆ. ಈಸ್ ಮೋಸ್ಟ್ ಇನ್ಫಾರ್ಮೇಟಿವ್ ಡೈರೆಕ್ಟರ್. ಅಷ್ಟು ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಡೈರೆಕ್ಟ್ರು ಸೌತ್ನಲ್ಲಿ ಎಲ್ಲೂ ಇಲ್ಲ ಅಂತ ನನ್ನ ಭಾವನೆ. ಸೊ ಹಾಗಾಗಿ ಅದಕ್ಕೆ ಈ ಕಂಬಳ ಅನ್ನುವ ಈ ದೇಸಿ ಆಟಕ್ಕೆ ಅವರು ಎಲ್ಲ ಕೋನಗಳಿಂದ ಅದನ್ನು ನೋಡಿದ್ದಾರೆ. ಅದೇ ಇದರ ವಿಶೇಷ. ಅದಕ್ಕೆ ಈ ಚಿತ್ರಕ್ಕೆ ಎಲ್ಲ ಮಜಲುಗಳು ಗೊತ್ತಾಗಿದೆ. ಮುಖ್ಯವಾಗಿ ವಿಜಯಕುಮಾರ್ ಕೋಡಿಯಾಲ್ ಬಾಯಲು ಅವರಿಗೆ ನಾನು ಸ್ವಾಗತ ಕೋರ್ತೀನಿ. ಯಾಕೆಂದರೆ ಇವತ್ತು ಚಂದನವನದಲ್ಲಿ ಕರಾವಳಿಯವರದೇ ಪ್ರಭಾವಳಿ ಅಲ್ಲವೇ? ಕರಾವಳಿಯವರದೇ ಪ್ರಭಾವಳಿ. ಕರಾವಳಿಯವರು ಚಂದನವನಕ್ಕೆ ಪ್ರವೇಶ ಕೊಟ್ಟಾಗಿಂದ ಪ್ರೊಡಕ್ಷನ್ನಲ್ಲಿ ತುಂಬ ಸಿಸ್ಟಮ್ ಬಂದಿದೆ. ಆ್ಯಕ್ಚುಲಿ ಅಲ್ಲಿ ಸ್ಕ್ರಿಪ್ಟಿಂಗು, ಪ್ರೋಗ್ರಾಮಿಂಗು, ಬಡ್ಜೆಟಿಂಗು ಪ್ಲಸ್ ಮಾರ್ಕೆಟಿಂಗು ಇದನ್ನು ಕಲಿಸಿಕೊಟ್ಟವರೇ ಪ್ರಭಾವಳಿ ಕರಾವಳಿ ಅವ್ರದ್ದು. ಅದರಿಂದ ಕನ್ನಡ ರಂಗಕ್ಕೆ ನಿಮ್ಮದು ಅಪಾರವಾದ ಕೊಡುಗೆ ಇದೆ. ಒಂದು ಕುಸ್ತಿ, ಅದು ದೇಸಿ ಆಟ. ಒಂದು ಕುಸ್ತಿ ದಂಗಲ್ಲಾಗಬೇಕಂದ್ರೆ ಒಂದು ಕಂಬಳ ಯಾಕ್ರಿ ಕನ್ನಡದ ಹೆಮ್ಮೆ ಆಗಬಾರ್ದು? ಯಾಕಾಗಬಾರ್ದು? ಅವ್ರು ಹೇಳಿದ್ರು 700 ವರ್ಷ 800 ವರ್ಷ ಇದಕ್ಕೆ ಇತಿಹಾಸ ಇದೆ ಅಂತ. ನಾನು ನಿಜವಾಗಿಯೂ ಈಗ ಸಮಯ ಇದ್ರೆ ಹೇಳ್ತೀನಿ. ಇದೇ ವೇದಿಕೆಯಲ್ಲಿ ನಮ್ಮ ನಾಡಿನ ಅತಿ ದೊಡ್ಡ ಸಂಶೋಧಕ, ಇತಿಹಾಸಕಾರ, ಪ್ರಾಕ್ತನ ತಜ್ಞ ರವಿ ಕೋರಿ ಶೆಟ್ಟರ್ ಅವರಿಗೆ ನಮ್ಮ 5ನೇ ಸಂಸ್ಥೆಯಿಂದ ಚಿನ್ನದ ಪದಕವನ್ನು ಕೊಟ್ವಿ ಇದೇ ವೇದಿಕೆಯಲ್ಲಿ. ಆಗೆಲ್ಲ ಹೇಳಿದರು ಹಂಸಲೇಖನಿಗೂ ಇತಿಹಾಸಕ್ಕೂ ಏನು ಸಂಬಂಧ ಅಂತ. ನನಗೆ ಅವರು ಒಂದು ಮಾಹಿತಿ ಕೊಟ್ಟರು. ಏನು ಅಂದರೆ ಈರುಳಿಗಾಸ್ ಎಲ್ಲಿದ್ದಾರೆ? ಮಂಡ್ಯದಲ್ಲಿದ್ದಾರೆ ಮತ್ತು ನೀಲಗಿರಿಯಲ್ಲಿದ್ದಾರೆ. ದೇಸಿ ಸಂಸ್ಕೃತಿನ ಇವತ್ತು ಪ್ರಮೋಟ್ ಮಾಡ್ತಿರೋರೇ ಅವರೊಬ್ಬರು ಅಂತ ಹೇಳಿದ್ರೆ ಅದರಲ್ಲಿ ಎರಡನೇ ಮಾತಿಲ್ಲ. ಹಾಗೆ ನಮ್ಮ ವಿಜಯಕುಮಾರ್ ಕೋಡಿಯಾಲ್ ಬೈಲವರು ಅವರೊಂಥರ ಮಾಂತ್ರಿಕ. ಸಿನಿಮಾ, ನಾಟಕ, ಸಿನಿಮಾ ತುಳುನಲ್ಲಿ ಒಂದು ಹೊಸ ಪರಂಪರೆನ ಸೃಷ್ಟಿಸಿದವರು ಅವರು. ಇತ್ತೀಚೆಗೆ ಅವರು ಗೂಳಿಗ ಅಂತ ಒಂದು ನಾಟಕ ಮಾಡ್ತಾ ಇದ್ದಾರೆ. 850 ದಾಟಿಬಿಟ್ಟಿದೆ. ಇಟ್ ಮೇ ರೀಚ್ 2000 ಶೋಸ್. ಇಟ್ ವಿಲ್ ಬಿ ರೆಕಾರ್ಡ್. ಅಂದರೆ ಒಂದು ಆ ಕತೆ ಇದೆಯಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮಣಿಕಾಂತ್ ಕದ್ರಿ ಅವರು, ಹಾಗೆ ಆದಿತ್ಯ ಅವರು ಪ್ರೊಡ್ಯೂಸರ್ಸು. ಆಮೇಲಿಂದ ನಮ್ಮ ಮಣಿಕಾಂತ್ ಕದ್ರಿಯವರು ತುಂಬ ಶ್ರಮ ಪಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಜೊತೆ, ಯಾಕೆಂದರೆ ಈ ಡೈರೆಕ್ಟ್ರೆಲ್ಲ ಹುಚ್ಚು, ಒಂದೇ ಸರಿ ಅವ್ರಿಗೆ ಟ್ಯೂನ್ಗಳು ಓಕೆ ಆಗಲ್ಲ. 10 ಸರಿ ಕೇಳಿ 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 ಕೂತ್ಕೊಳ್ಳಿ ಸರ್. ಹಾಗೆ ಆಮೇಲೆ ಉಷಾ ಭಂಡಾರಿಯವರು, ಅವರೆಲ್ಲರೂ ನಿಮಗೆ ಗೊತ್ತಿರೋರು. ಹಾಗೆ ದಿವ್ಯಾ ಅಂತ ಹೊಸ ಹುಡುಗಿನ, ಈಕೆ ಎಕ್ಸ್ಟ್ರಾರ್ಡಿನರಿ ಭರತನಾಟ್ಯ ಡ್ಯಾನ್ಸರ್. ಮೂಡುಬಿದ್ರೆನಲ್ಲಿ ನಮ್ಮ ಆಳ್ವಾಸ್ ಕಾಲೇಜಲ್ಲಿ ಶೀ ಸ್ಟಾರ್. ಅದು ಹಾಗೆ ಎಲ್ಲರನ್ನೂ ಸೇರಿಸಿ ಒಂದು ಚಿತ್ರ ಮಾಡಿದ್ದೀವಿ. ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ, ನಮ್ಮ ಎಡಿಟ್ ಇದ್ದಾರೆ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ, ನಮ್ಮ ಸೌಂಡ್ ಇಂಜಿನಿಯರ್ ಕುಮಾರ್ ಇದ್ದಾರೆ, ನಮ್ಮ ರಾಜೇಶ್ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರೆ. ಯಾಕೆಂದರೆ ಅವ್ರಿಗೆ ನಾವು ಕೊಟ್ಟಿರೋ ಅಷ್ಟು ಕಷ್ಟ. ಆರ್ಟಿಸ್ಟ್ಗಳನ್ನ ಕರ್ಕೊಂಬರ್ಬೋದು, ಕೋಣೆಗಳನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ರೆ ಅವ್ರ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಹಾಗೆ ಪ್ರತಿಯೊಬ್ಬರು ನಮ್ಮ ಯೂನಿಟ್ನವರು
ತುಂಬ ಕೆಲಸ ಮಾಡಿದ್ದಾರೆ. ಈ ಒಂದು ಸಿನಿಮಾ ಮಾಡೋದಕ್ಕೆ ನಾನು ಮೊದಲಿಂದನೂ ಏನಾದ್ರು ಒಂದು ಹೊಸದೇ ಹುಡುಕೋದು. ನಾನು ಮಾಡಿದ್ದೇ ನಾನು ಎರಡನೇ ಸರಿ ಮಾಡಲ್ಲ. ಅಂಥದ್ರಲ್ಲಿ ಇದೊಂದು ಕತೆ ನನಗೆ ಸಿಕ್ಕಿದಾಗ ನಾನು ವಿಜಯಕುಮಾರ್ ಕೊಡಿಯಾಲ್ ಬೈಲೂರು ಇಲ್ಲಿಂದ ದೂರ, ಯಾಕೆಂದರೆ ಅವರು ತುಂಬ ಬ್ಯುಸಿ. ಅವರಿಗೆ ಸಿನಿಮಾ, ಸಾಹಿತ್ಯ, ನಾಟಕ ಮತ್ತು ಒಂಥರ ರಾಜ್ಯದ ಇದರಲ್ಲಿ ತುಳುನಾಡಲ್ಲಿ ಏನೇನು ಆಗು ಹೋಗುಗಳೆಲ್ಲ ಅವ್ರ ಮನಸ್ಸಿಗೆ ಬಂದು ಹೋಗ್ತಾ ಇರುತ್ತೆ. ಅಂಥದ್ರಲ್ಲಿ ಅವರನ್ನು ಕರ್ಕೊಂಡು ಒಂದು 15 ದಿವಸ ಹೋಗಿ ಗುಣಿಪಾಲ್ ಕಡಂಬ ಅಂತ ಒಬ್ಬರು ಅಥೆಂಟಿಕ್ ಮನುಷ್ಯ. ಈ ಕಂಬಳ ನಿಂತೋಗಿತ್ತು 1970ನೇ ಇಸ್ವಿಲಿ. ವೀರೇಂದ್ರ ಹೆಗ್ಡೆಯವರು ಅವರು ಕಂಬಳ ನಡೆಸ್ತಾ ಇದ್ರು. ಅವರು ಎಲ್ಲರನ್ನೂ ಸೇರಿಸಿ ಇದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಈ ಕಂಬಳನ ಸ್ಟಾರ್ಟ್ ಮಾಡಿದ್ರು. ಇದು ನಾವು ಅಗಿತಾ ನಾನು ಒಂದು ಪೋರ್ಷನ್ ಚಿಕ್ಕದಾಗಿ ತಗೊಂಡು ಮಾಡಿದ್ದೀನಿ. ಬಟ್ ಆದರೆ ಎಷ್ಟು ಕತೆ ಇದೆ ಅಂದರೆ ಲೆಕ್ಕ ಹಾಕಿ ಸುಮಾರು 1000 ವರ್ಷದ ಹಿಂದಿನ ಇತಿಹಾಸ ಅಂತ ಹೇಳಿದ್ರೆ ಹೇಗೆ ಈ ಕಂಬಳ ಏನು. ಆ ಕಾಲದಲ್ಲಿ ರೈತರಿಗೆ ಎಂಟರ್ಟೈನ್ಮೆಂಟ್ ಏನೂ ಇರಲಿಲ್ಲ. ಕೋಣಗಳಿಗೆಲ್ಲ ಉತ್ತನೆ ಬಿತ್ತನೆ ಎಲ್ಲ ಆದಮೇಲಿಂದ ಏನೂ ಕೆಲಸ ಇರ್ತಿರ್ಲಿಲ್ಲ. ಸರಿ, ಆವಾಗ ಇವರು ಚಿಕ್ಕದಾಗಿ ರೇಸ್ ಸ್ಟಾರ್ಟ್ ಮಾಡ್ಕೊಂಬಂದರು. ಅದಕ್ಕೆ ಈಶ್ವರಂದು ಇದು ಬಂತು, ಭೂತಾರಾಧನೆ ಬಂತು, ಆಮೇಲೆ ನಂಬಿಕೆಗಳು ಬಂತು. ಒಂದು ಫ್ಯಾಮಿಲಿ ನಡೆಸ್ತಾ ಇದ್ರೆ ಅದನ್ನು ನಡೆಸಲೇಬೇಕು, ನಿಲ್ಲಿಸ್ತಾ ಇದ್ರೆ ಏನೇನು ಅನಾಹುತಗಳಾಗುತ್ತೆ ಅಂತ ನಂಬಿಕೆ ಅವ್ರಿಗೆ. ಆ ಥರದ್ದೆಲ್ಲ ಬೇಕಾದಷ್ಟು ವಿಷಯಗಳನ್ನ ನಾವು ಕೂಡಾಕಿದ್ವಿ. ನಾನು ಅವರು ಸುಮಾರು 2-3 ತಿಂಗಳು ಬರೆದು ಕೊನೆಗೆ ಒಂದು ಶೇಪ್ ಮಾಡಿದ್ವಿ. ನಾನು ಸ್ವಲ್ಪ ದಿನ ಯೋಚನೆ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ತುಂಬಾ ಹೆದರಿಕೆ ಇತ್ತು. ಮೂವೀಸ್ ಅಂತಂದ್ರೆ ಅಯ್ಯೋ ಹೆಂಗಿರುತ್ತೋ, ಏನ್ ಮಾಡ್ಬೇಕೋ ಅಂತೆಲ್ಲ ತುಂಬಾ ಹೆದರಿಕೆ ಇತ್ತು. ಸೊ ನಾನು ಸರ್ರಿಗೆ ಸರ್ ಇಲ್ಲ ಬೇಡ ಅನ್ಸತ್ತೆ ಅಂತ ಹೇಳಿ ಫಸ್ಟಿಗೆ ಯೋಚನೆ ಮಾಡಿದ್ದೆ. ಆಮೇಲೆ ಯಾವಾಗ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಮೂವಿ ಅಂತ ಹೇಳಿದ್ರು, ಸರ್ ನಂಗೆ ಹೇಳಿ ಏನೂ ಆಗಲ್ಲ, ತುಂಬಾ ಚೆನ್ನಾಗಾಗತ್ತೆ ಅಂತೆಲ್ಲ ಹೇಳಿದ್ಮೇಲೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿದೆ. ಆವಾಗ ನಾನು ಅನ್ಕೊಂಡೆ ಇರ್ಲಿಲ್ಲ ನನ್ಗೆ ಈ ಥರದೊಂದು ಆಪರ್ಚುನಿಟಿ ಸಿಗತ್ತೆ ಅಂತ ಹೇಳಿ. ಹಾಗಾಗಿ ಅವತ್ತು ಅವ್ರು ಕೊಟ್ಟಿದ್ದ ಆಪರ್ಚುನಿಟಿಯಿಂದ ಇವತ್ತು ನಾನು ಇಂಥ ದೊಡ್ಡ ದಿಗ್ಗಜರ ಪಕ್ಕದಲ್ಲಿ ಕೂರಕ್ಕೆ ಚಾನ್ಸ್ ಸಿಕ್ಕಿದೆ. ಹಾಗಾಗಿ ನಾನು ತುಂಬಾ 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 ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅವರಿಗೆ. ಅದ್ರ ಜೊತೆಗೆ ಮೂವಿ ಜರ್ನಿ ನಂಗೆ ಹೆಂಗಿತ್ತು ಅಂತಂದ್ರೆ ನಾನು ಅನ್ಕೊಂಡಿದ್ದು ಪೂರ್ತಿ ಆಪೋಸಿಟ್ ಆಗಿತ್ತು. ಮೂವಿ ಅಂದ್ರೆ ತುಂಬಾ ಹೆದರ್ತಿದ್ದಿದ್ದು ನಾನು. ಅಪ್ಪಾಜಿ ಅಂದ್ರೆ ನಾನು ಅವ್ರನ್ನ ತುಂಬಾ, ನನ್ಗೆ ಅವ್ರು ನೋಡ್ರೆ ನಮ್ಮ ತಂದೆ ನೋಡ್ದಂಗೆ ಆಗುತ್ತೆ. ಹಾಗಾಗಿ ನಾನು ಅವ್ರನ್ನ ಅಪ್ಪಾಜಿ ಅಂತ ಕರೆಯೋದು. ಅವ್ರು ನನಗೆ ಹೀಗಲ್ಲ, ಹೀಗೆ ಈ ತರ ಮಾಡ್ಬೇಕು ಅಂತ ಪ್ರತಿಯೊಂದು ವಿಚಾರದಲ್ಲೂ ನಂಗೆ ತುಂಬಾ ಅಂದ್ರೆ ತುಂಬಾ ಹೇಳ್ಕೊಟ್ರು. ಅದೇ ರೀತಿ ಸ್ವರಾಜ್ ಅವರು ನಂಗೆ ತುಂಬಾ ಹೇಳ್ಕೊಟ್ರು. ಹಾಗಾಗಿ ನಾನು ಏನ್ ಅನ್ಕೊಂಡಿದ್ದೆ, ನನ್ಗೆ ಏನ್ ಹೆದರಿಕೆ ಇತ್ತು ಅದಷ್ಟು ಹೋಯ್ತು. ಯಾಕೆಂದ್ರೆ ಇಂಥ ದೊಡ್ಡ ವ್ಯಕ್ತಿಗಳು ನನಗೆ ಹೇಳ್ಕೊಟ್ರು. ಹಾಗಾಗಿ ಅದ್ರದ್ದು ತುಂಬಾ ಆಪೋಸಿಟ್ ಆಗಿದ್ರಿಂದ ನಾನು ಪ್ರತಿಯೊಂದು ಮೊಮೆಂಟ್ನು ಚಿತ್ರೀಕರಣದ ಸಮಯದಲ್ಲಿ ಪ್ರತಿಯೊಂದು ಮೊಮೆಂಟ್ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಇವತ್ತು ಸಾಂಗ್ ನೋಡ್ತಿರ್ಬೇಕಾದ್ರೆ ನನಗೆ ಆ ಮೆಮರೀಸ್ ವಾಪಸ್ ನೆನಪಾಗ್ತಾ ಇತ್ತು. ಹಾಗಾಗಿ ಮೈಯೆಲ್ಲ ರೋಮಾಂಚನ ಆಗ್ತಿತ್ತು. ನಾನು ಅಪ್ಪಾಜಿ ಹತ್ರ ಅದನ್ನೇ ಹೇಳ್ತಾ ಇದ್ದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಎಲ್ಲರೂ ಹೇಳಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಎಲ್ರ ಜೊತೆ ಕುತ್ಕೊಂಡು ಇದನ್ನ ನೋಡಿ ಹೇಗ್ ಬಂದಿದೆ ಅಂತ ಹೇಳಿ ನೋಡಿ ನೋಡ್ಬೇಕು ಅಂತ ಹೇಳಿ ತುಂಬಾ ಇಷ್ಟಪಡ್ತೀನಿ. ಅಂದ್ರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನಿಲ್ಲ. ತುಂಬಾ ಚೆನ್ನಾಗಿ ಮೂವ್ ಮಾಡಿದ್ದಾರೆ. ಇನ್ನೊಂದು ಖುಷಿ ಏನಂತ ಹೇಳಿದ್ರೆ, ನಮ್ಮ ಊರ ಇದು ಕಂಬಳ ಅಂತ ಹೇಳಿದ್ರೆ ಈ ಕರ್ನಾಟಕದ ರೈತರ ಕ್ರೀಡೆ ಇದು. ಇದನ್ನ ದೇಶದಾದ್ಯಂತ ತೋರ್ಸಕ್ಕೆ ಹೊರಟಿದ್ದು ನಮ್ಮ ರಾಜೇಂದ್ರ ಸರ್. ಅವ್ರು ನಮ್ಮ ಕಂಬಳಕ್ಕೆ ಒಂದು ಬಂದ್ರು, ಮಂಗಳೂರು ಕಂಬಳದ ಗೆಸ್ಟ್ ಆಗಿ ಬಂದ್ರು. ಅಲ್ಲಿ ನಾನು ಕೂಡ ಗೆಸ್ಟ್ ಆಗಿದ್ದೆ. ಆವಾಗ ಅವ್ರು ಪ್ಲಾನ್ ಮಾಡಿದ್ರು. ಸೊ ಅಲ್ಲಿಂದ ಇದು ಮೂವಿ ಸ್ಟಾರ್ಟ್ ಆಯಿತು. ಹಂಗೇನೆ ನಮ್ಮ ಇಡೀ ತುಳುನಾಡಲ್ಲಿ ಅಕ್ಷರ ಬ್ರಹ್ಮ ಅಂತ ಖ್ಯಾತಿಯಾದ ನಮ್ಮ ವಿಜಯಕುಮಾರ್ ಕೋಡಿಲ್ ಬೈಲೂರು ತುಂಬ ನಮ್ಮ ತುಳು ಇಂಡಸ್ಟ್ರಿ ಯಾವಾಗ ಬೀಳುತ್ತಾ ಆವಾಗ ಫಸ್ಟ್ ಮೂವಿ ಮಾಡಿದ್ರೆ ಅವರೇ ಒರಿಯರ್ ದೊರಿ ಅಸಲ್ ಅಂತ ತುಳು ಇಂಡಸ್ಟ್ರಿ ಎದ್ದಿಸಿದ್ರು. ಇವಾಗ ಶಿವದೂತ ಗುಳಿಗೆ ಅಂತ ಒಂದು ದೊಡ್ಡ ನಾಟಕ ಮಾಡಿಬಿಟ್ಟು ಅದೊಂದು ಸೆನ್ಸೇಷನ್ ಇಟ್ಟಾಗಿದೆ. ಅವರು ಕೂಡ ಇದ್ರ ಜೊತೆ ಸೇರ್ಕೊಂಡಿದ್ದಾರೆ. ಹಂಗೆ ತುಂಬ ನಂದು ಆತ್ಮೀಯರಾದ ವಿನುತಾಜಿ ಅವರು ಕೂಡ ಇದ್ದಾರೆ. ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ. ಅವರು ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ. ಸೊ ನೀವೆಲ್ಲ ಇದನ್ನು ನೋಡಿಬಿಟ್ಟು ನಮ್ಮನ್ನು ಅರಸಿ, ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕಾವಂದರಾದಂಥ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಕೂಡ ಇದು ಮಾಡಿದ್ದಾರೆ. ಆಲ್ರೆಡಿ ನನಗೆ ಒಂದು 2-3 ಕಾಲ್ ಬಂತು, ನಿಮ್ಮ ಸಿನಿಮಾ ಆಲ್ರೆಡಿ ಗೆದ್ದಾಯಿತು, ನಮ್ಮ ಕಾವಂದರ ಈ ಸಿನಿಮಾದಲ್ಲಿದ್ದಾರೆ, ನಾವೆಲ್ಲ ಕಾಯ್ತಿದ್ದೇವೆ, ಶ್ರೀಶಕ್ತಿಗಳೆಲ್ಲ ಹೊರಗಡೆ ಬಂದು ನೋಡ್ತೇವೆ ನಮ್ಮ ಕಾವಂದರ ಹೇಳ್ತಿದ್ದಾರೆ. ಅದರಿಂದ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಹಂಗು ಆದಿ ಸರ್ ಹೇಳೋದೇ ಬೇಡ, ಅವರು ಡೆಡ್ಲಿ ಥರನೇ ಇದ್ದಾರೆ. ಅವರು ಬಂದಿರೋದು ನಮ್ಮ ಮೂವಿಗೆ ಅದು ಇನ್ನೊಂದು ಲೆವೆಲೇ ಬೇರೆ ಇದೆ.
ಅದು ನೀವು ಬಂದ ಮೂವಿಯಲ್ಲಿ ನೋಡಿ. ಹಂಗೇನೆ ಸಾರ್ ಹೇಳ್ದಂಗೆ ಸ್ವರಾಜ್ ಶೆಟ್ಟಿ ಅಂತ ಇದರಲ್ಲಿ ಇನ್ನೊಬ್ರು ಹೀರೋ. ಸ್ವರಾಜ್ ಶೆಟ್ಟಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಕಾಂತಾರ 2 ಅಲ್ಲಿ ಬಿರುವ ಅಂತ ಒಂದು ಗುರು ಅಂತ ಇದು ಅವರೇ ಇದರಲ್ಲಿ ಇದು. ಮತ್ತೆ ಶ್ರೀನಿವಾಸ್ ಗೌಡ ಬಂದ್ಬಿಟ್ಟು ನಮ್ಮ ಮಂಗಳೂರಿನ ರಿಯಲ್ ಹೀರೋ ಅವರು ಕೋಣದಿಂದ ಓಡೋರು, ಅವ್ರನ್ನೇ ಹೀರೋ ಮಾಡಿದ್ದು ನಮ್ಮ ರಾಜೇಶ್ ಸಿಂಗ್ ಬಾಬು ಸರ್. ನಾನು ಕೂಡ ಒಂದು ಚಿಕ್ಕ ರೋಲ್ ಮಾಡಿದ್ದೇನೆ ಶಾರ್ಪ್ ಶೂಟರ್ ಆಗಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮದು ಆಲ್ವೋಸ್ ಇಡೀ ಮೂಡಬಿದ್ರಿ ಇದರಲ್ಲಿ ಆಲ್ವೋಸ್ ಅಷ್ಟು ದೊಡ್ಡ ವಿದ್ಯಾಸಂಸ್ಥೆ ಯಾವುದಿಲ್ಲ. ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು 20-25 ಸಾವಿರ ಸ್ಟೂಡೆಂಟ್ಸ್ ಇದ್ದಾರೆ. ಸಾರ್ ಹೇಳಿದ್ರು ಇವರು ಡ್ಯಾನ್ಸ್ ನೋಡಿದ ತಕ್ಷಣ ಈ ಹುಡುಗಿ ಆಗದೆ ಮಾಡ್ತಾರೆ ಅಂತ. ಸೊ ಎಲ್ಲ ಸೇರ್ಕೊಂಡು ಮಾಡಿದ್ದೇವೆ. ದೊಡ್ಡ ಇಷ್ಟು ನಮ್ಮ ತುಳುನಾಡು ಇದರಲ್ಲಿ ಫಸ್ಟ್ ಟೈಮ್ ಒಂದು ತುಳು ಲ್ಯಾಂಗ್ವೇಜ್ ಅಲ್ಲಿ ಪ್ರಕಾಶ್ ರೈ ಮತ್ತು ರವಿಶಂಕರ್ ತಂದಿಸಿದ್ವಿ ನಮ್ಮ ಸರ್. ಸೊ ನೀವೆಲ್ಲ ನೋಡಿ ಆರೈಸಿ ತುಂಬಾ ಥ್ಯಾಂಕ್ ಯು. ಜಾಸ್ತಿ ಬಹಳ ವಿಶ್ವಾಸ ಪ್ರೀತಿ ಇರೋದ್ರಿಂದ ನಾನು ಬಾಬು ಸರ್ ಅವರು ವೀರಕಮಲಕ್ಕೆ ನೀವು ಪ್ರೊಡ್ಯೂಸರ್ ಆಗ ಇದು ಮಾಡಬೇಕು ಅಂತ ಇದು ಮಾಡಿದ್ದಕ್ಕೆ, ಅದು ತುಳು ಲ್ಯಾಂಗ್ವೇಜು ಕಾಂತಾರ ಬೇರೆ ನಡೆದಿತ್ತು. ಸೊ ಇದು ಒಂದು ಅವಕಾಶ ಸಿಕ್ಕಿದೆ ಅಂತ ಪ್ಲಸ್ ನಮಗೆ ವೀರೇಂದ್ರ ಹೆಗ್ಡೆ ಸ್ವಾಮೀಜಿ ಅವ್ರು ಮಾಡಿರೋದ್ರಿಂದ ಅದು ಒಂದು ಏನೋ ಮಂಜುನಾಥಂದು ಕೃಪೆಯಿಂದ ನಮಗೊಂದು ಅವಕಾಶ ಸಿಗ್ತೇನೋ ಅಂತ ನಾನು ಇದನ್ನು ಡೈರೆಕ್ಟ್ರಾಗಿ ತಗೊಂಡು ಪ್ರೊಡ್ಯೂಸರ್ ಆಗಿ ಇದು ಮಾಡಿ ಒಂದು ಹೆಣ್ಮಗು ಬಂದಿದೆ. ನಿಮ್ಮೆಲ್ಲರೂ ಸಹಕಾರನೂ ನನಗೂ ಬೇಕು, ಮುಂದಿನ ಚಲನಚಿತ್ರ ಹಿಂಗೆ ಪ್ರೊಡ್ಯೂಸರ್ ಆಗಬೇಕು ಅಂತ ನೀವೆಲ್ಲನೂ ಆಯಿಸಿದ್ರೆ ಮಾತ್ರ ಇದಕ್ಕೆ ಸಕ್ಸಸ್ಫುಲ್ಲಾಗಿ ಮಾಡುವುದು. ಏಕೆಂದರೆ ಇದು ಹೆಮ್ಮೆ ಅನಿಸುತ್ತೆ. ಒಂದು ಹೆಣ್ಮಕ್ಳು ಈ ಕಾಲದಲ್ಲಿ ಹೆಣ್ಮಕ್ಳು ಹೊರಗಡೆ ಬರೋದೇ ಕಷ್ಟ. ಅಂಥದ್ರಲ್ಲಿ ಏನೋ ದೇವರು ಧೈರ್ಯದಿಂದ ಒಂದು ಪ್ರೊಡ್ಯೂಸರ್ ಆಗಿ ನನ್ನ ಸ್ನೇಹಿತರಾದ ನರಸಿಂಹಮೂರ್ತಿ ಅವರು ಮುನಿರಾಜ್ ಅವರು ಬಾಲನ ಹೇಳಿದ್ರು, ಬಾಲ ಧೈರ್ಯ ಇದೆಯಮ್ಮ ನಿನಗೆ ಅಂತ. ಆ್ಯಕ್ಚುಲಿ ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ಬಂದಿದ್ದೀನಿ. ನಿಮ್ಮೆಲ್ಲರೂ ವಿಶ್ವಾಸನೂ ನನಗಿದೆ. ದಯವಿಟ್ಟು ಜೈ ಹಿಂದ್, ಜೈ ಕರ್ನಾಟಕ.